ಯಾತಪ್ಪ ಹಂಗೆ ಕುಕ್ಕೊಂಡು ಅದನ್ನೇ ಯಾತ ಯೋಚನೆ ಮಾಡ್ತಾ ಇರಂಗ ಇದೆಯಾ? ಏನಿಲ್ಲಮ್ಮ ಹಿಂಗೇನೆ ಯಾಕೆ ಪ್ರೇಮಗಿನ ಹುಡುಗರಾಗ್ಲಿಲ್ವಲ್ಲ, ನಮ್ಗೆ ವಯಸ್ಸಾತು, ನನ್ನ ಮೊಮ್ಮಕ್ಕಳನ್ನ ನಾನು ನೋಡೋಣ ಅಂಬೋದು ಒಂದು ಆಸೆ. ಅಷ್ಟೇ. ಯಾಕೆ ಆಗಲಿಲ್ಲ, ಆಸ್ಪತ್ರೆಗನ ತೋರಿಸ್ಕೊಂಬಲಿಲ್ಲ ಅಂತ ಅನ್ಕೊಂತಿದ್ದೆ. ಇನ್ನು ಯೋಚನೆ ಐತಿ, ಇನ್ನೊಂದು ವರ್ಷ ಆಗೈತೆ ಮದುವೆ ಆಗಿ. ಆಗ್ತಾವೇಳಿ ಬಿಡು. ಏನು ಮೇಲ್ಕೆ ಆಗ್ಲಿಲ್ಲ, ಆಗ್ತಾ ಸುಮ್ಕಿರು. ಮಕ್ಳಂದಂಗಂತೂ ಇರಲ್ಲ. ನಾವೇನು ಯಾರಿಗೇನು ಈಗಳಪ್ಪ, ಯಾರಿಗೇನು ನಾವೇನು ಕೆಟ್ಟದ್ದು ಮಾಡಿಲ್ಲ, ಯಾರಿಗೇನು ನಾವು ಕೆಟ್ಟದ್ದು ಬಯಸಕ್ಕೆ ಹೋಗಿಲ್ಲ. ಈಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಪರವಾಗಿಲ್ಲ, ನಾವು ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಿಲ್ಲ. ಅದೇನು ನಾವೇನು ಭಾಷೆಗೆ ತಿಂದಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ, ಏನಿಲ್ಲ. ದೇವ್ರು ಕೊಟ್ಟೇ ಕೊಡ್ತಾನೆ, ಸುಮ್ಕಿರು. ನೀನು ಟೆನ್ಷನ್ ತಗೋಬೇಡ. ಅದನ್ನು ದೇವಸ್ಥಾನಕ್ಕೆ ನಾವು ಹೋಗಿ ಪೂಜೆ ಅದು ಮಾಡಿಸ್ಕೊಂಬರೋದು, ಅದು ಮಾಡೋದು ಬಿಟ್ಟು ಅವ ಅಮ್ಮನ ಕೆಲ್ಸಕ್ಕೆ ಹೋಗುತ್ತೆ. ಬೇಡ ಬೇಡ ಅಂದಂಗೆಲ್ಲನ ಕೆಲ್ಸಕ್ಕೆ ಹೋಗುತ್ತೆ. ನಾನು ಹೇಳ್ತೀನಿ, ಏನು ಬೇಡ ಕಣಮ್ಮ ಅಂತ ಹೇಳಿರಿ. ಬಿಡು, ಹೋಗುತ್ತೆ. ಏನು ಅಲ್ಲಿ ಪಾಪ ಇವಾಗ ಅವಳನ್ನು ಹೋಗಲ್ಲ, ಸುಗುಣ ಚೆನ್ನಾಗಿಲ್ವಂತೆ. ಅವರು ಆಸ್ಪತ್ರೆಗೆ ಹೋಗ್ಯಾರ, ಅವರೆಲ್ಲನ ಇಲ್ಲ ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗ್ಯವ್ರೆ. ಅದಕ್ಕಾಗಿನ ಇವಳು ಹೋಗ್ತಾಳೆ. ಇವಳು ಹೋಗೋದ್ರಿಂದನೇ ಪಾಪ ಅವಳಿ ಅಂದ್ರಿಗೆ ಯೋಟವ ಆಸೆ. ಇಲ್ಲ ಅಂದರೆ ಅಲ್ಲಕ್ಕೆ ಕಷ್ಟ ಆಗುತ್ತೆ, ಅಂಗಡಿ ತಗ ಬೇರೆ ಯಾರು ಇಲ್ವಲ್ಲ. ಅದಕ್ಕೆ ಏನತ್ತೆ ಏನೋ ಹೇಳ್ತೈತೆ ಮಾಮ. ನಿಮ್ಮ ಮಾಮ ಹುಡುಗರಾಗಲಿಲ್ಲ ಯಾಕನ ಈ ಸಂದಿಸ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತೈತಿ. ನನಗೂ ತುಂಬಾ ಆಸೆ. ಏನು ಮಾಡೋಣ, ನನ್ನ ತಂಗಿಗೂ ಇಲ್ಲ, ನನಗೂ ಇಲ್ಲ, ಇಬ್ಬರಿಗೂ ಇಲ್ಲ. ಅಮ್ಮ ಅದನ್ನೇ ಯೋಚನೆ ಮಾಡ್ತೈತೆ. ಅಲ್ಲೇ ಬೆಳಗ್ಗೆ ಅಲೇನೆ ಅದನ್ನೇ ಹೇಳ್ತಾ ಇತ್ತು. ಅಲ್ಲ ಕಣಮ್ಮ, ಅವಳಿಗೂ ಆಗಲಿಲ್ಲ, ನಿನಗೂ ಆಗಲಿಲ್ಲ, ಅದನ್ನು ಆಸ್ಪತ್ರೆಗನ ಹೋಗ್ರಿ, ದೇವ್ರಿಗನ ಹೋಗ್ರಿ ಅಂತ ಹೇಳಿ ಹೇಳ್ತಿತ್ತು. ಏನು ಮಾಡೋಣಂತೆ, ನಮಗೂ ಆಸೆ. ದೇವ್ರಿನ ಯಾಕೆ ನಮ್ಮ ಮೇಲೆ ಕಂಡುಬಿಟ್ಟಿಲ್ಲ. ನನ್ನ ತಂಗಿಗೂ ಆಗಲಿಲ್ಲ, ನನಗೂ ಆಗಲಿಲ್ಲ, ಇಬ್ಬರಿಗೂ ಆಗಲಿಲ್ಲ ಅಂತಂದರೆ ಯಾರನ ಏನಂತಾರೆ ಹೇಳು? ಅಯ್ಯೋ ಅಕ್ಕ ತಂಗಿಯರ್ಗೆ ಇಬ್ಬರಿಗೂ ಆಗಿಲ್ಲ, ಇಬ್ಬರಿಗೂ ಆಗಿಲ್ಲ ಅಂತಾರಮ್ಮ ಜನೇನು. ಅಕ್ಕ ತಂಗಿಯರ್ಗೆ ಇಬ್ಬರೊಳಗೂ ಆಗಲಿಲ್ಲ ಅಂದರೆ ಅಯ್ಯೋ ಅಕ್ಕ ತಂಗಿಯರ್ಗೆ ಇಬ್ಬರೊಳಗೂ ಆಗಲಿಲ್ಲ ಯಾಕನ ಅಂತಾರೆ. ಬಿಡು, ತಲೆ ಕೆಡಿಸಬೇಡ, ಆಗ್ತಾವೆ ಎಲ್ಲ. ಇಬ್ಬರಿಗೊಬ್ರಿಗಾದ್ರೂ ಆಗಿದ್ರೆ ಚೆನ್ನಾಗಿರ್ತಿತ್ತು ಕಣತ್ತೆ. ಇಬ್ಬರೊಳಗೂ ಆಗಲಿಲ್ವಲ್ಲ, ಅದೇ ಒಂಥರ ಬೇಜಾರು. ಯಾತ ಮಾತಾಡ್ತಾ ಇದ್ದೀರ ಅತ್ತೆ ಸೊಸೆ? ಏನಿಲ್ಲ ಕಣ್ಸಿ ಅಂತಮ್ಮ. ಯಾಕನ ಹುಡುಗರಾಗಲಿಲ್ಲ, ಯೋಸೊಂದು ದಿವಸ ಆಯ್ತು, ನಮ್ಗೆ ನೋಡ್ಬೇಕಂಬದು ಆಸೆ ಅಂತ ನಮ್ಮ ಯಪ್ಪಂತು. ಬಿಡಪ್ಪ, ಆಗ ಅದೇ ನಮ್ಮ ಕೈಯಾಗ ಇದಾವೇನಪ್ಪ, ಅವೇನು ಮಾಡಿಕ್ಕೆಮ್ಮವೆ ಅಂತ ಹೇಳಿ ಮಾತಾಡ್ತಿದ್ವಿ. ಅದಕ್ಕೇನೆ ಕೆಲ್ಸಕ್ಕೆ ಹೋಗುತ್ತೆ, ಹೋಗ್ಬೇಡ ಅನ್ನಂತ. ಇವ್ರು ಹೋಗ್ಲಿಲ್ಲ ಅಂದ್ರೆ ಇವಾಗ ಅರ್ಶನ ಅಂಗಡಿಗೆ ಯಾರು ಕೆಲಸ ಮಾಡೋರಿಲ್ಲ ಕಣ್ಸಿ ಅಂತಮ್ಮ, ಯಾರು ಇಲ್ಲಮ್ಮ. ಏನು ಮಾಡ್ತೀಯ ಪಾಪ, ಇವರಪ್ಪ ಇವರಮ್ಮ ಮಾಡ್ದಂಗೆ ಇವರು ಮಾಡ್ತಾರೆ. ಯಾರು ಅಷ್ಟು ನಂಬಿ ಬೇಗ ಅಂತ ಅವ್ರಿಗೆ ಯಾರಿಗೂ ಕೆಲಸ ಕೊಡೋಕ್ಕಾಗಲ್ಲ. ಇದು ಯಾರು ಗೊತ್ತಾರೋ ಏನೋ, ಯಾರು ಬಂದರೂ ನಂಗೆ ಕೆಲಸ ಮಾಡೋಕ್ಕಾಗಲ್ಲಮ್ಮ. ನಾನು ಹಂಗೆ ಅನ್ಕೊಂತೀನಿ, ಯಾಕೋ ಇಬ್ಬರೊಳಗೂ ಆಗಲಿಲ್ವಲ್ಲ, ಇಬ್ಬರೊಳಗೂ ಆಗಲಿಲ್ಲ ಅಮ್ಮಂಗೆ. ಅವ್ರು ಪ್ರೀತಿ ದಿವಸ ಆತು ಮದುವೆ ಆಗಿ ಇವಳಿಗಿನ ಮುಂಚೆಗಾಗಿದ್ದು. ಅಮ್ಮನೂ ಹಂಗೆ ಅಂತಿತ್ತು, ಬೇಜಾರು. ಏನು ಮಾಡೋದು, ಆಗಲಿಲ್ಲ ಅಂಬೋದು ಅದೊಂದು. ಎಲ್ಲ ಆಯಿತು ಅಂದರೆ ಅದೊಂದು. ಅಮ್ಮಗೆ ಸ್ವಲ್ಪ ದಿನ ಹುಷಾರಿಲ್ಲ, ಅಮ್ಮಗೆ ಹುಷಾರಾಯಿತು, ಇವಾಗ ಚಿಂತೆ ಅಮ್ಮಗೆ. ಇಬ್ಬರೊಳಗೂ ಆಗಲಿಲ್ಲ, ಪ್ರೀತಿದು ಬೇಗ ಮದುವೆ ಆಯ್ತು, ಅವಳಿಗೂ ಆಗಲಿಲ್ಲ ಅಂತ ಅದೇ ಒಂದು ಚಿಂತೆ ಮಾಡ್ತೈತಿ. ಇಬ್ಬರು ಅಕ್ಕ ತಂಗಿಯರ್ಗೆ ಇಬ್ಬರೊಳಗೂ ಮಕ್ಕಳಾಗಲಿಲ್ವಲ್ಲ ಅಂತ. ಹಾಗೆ ಒಬ್ಬೊಬ್ಬರಿಗೆ ಒಂದು 3 ವರ್ಷ ಆದಮೇಲೆ ಆಗ್ತವೆ ಬಿಡು. ಏನು ಮೇಲಕ್ಕೆ ಆಗ್ಲಳೆ, ನಿಮಗೆ ನಿನ್ನ ಚಿಕ್ಕ ವಯಸ್ಸು ಆಗ್ತವೆ. ಋತುವಾದ್ವಲ್ಲ ನಮ್ಮ ಪ್ರೀತಿ, ಅದಕ್ಕಿಂತ ಮುಂಚೆ ಮದುವೆ ಆಗಿದ್ದು. ಪಾಪ ಹೆಂಗೆ ಗೊತ್ತಾ, ಚೆನ್ನಾಗಿರೋಳು ಆಗಿದ್ರು ನಮ್ಮ ಪ್ರೀತಿಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡ್ತೀಯ, ನಮ್ಮ ಪ್ರೀತಿಗೂ ಆಗಂಗಿಲ್ಲ, ನನಗಾದರೂ ಆಗಂಗಿಲ್ಲ. ನಾನು ಹೇಳ್ತೀನಿ ಎಲ್ಲ, ನಾನು ಶಾಸ್ತ್ರಪತ್ರ ಕೇಳೋದ ಯಾತನ ದೇವರ ದಿಂಡ್ರಿಗೆ ಹೋಗೋದ, ಆಸ್ಪತ್ರೆಗೆ ಅದು ತೋರಿಸ್ಕೊಂಬದ ಮಾಡ್ರಮ್ಮ ಅಂತಂದರೆ ನೀನೇನು ತಲೆನೇ ಕೆಡಿಸ್ಕೊಂಬಂಗಿಲ್ಲಮ್ಮ. ಬೇರೆ ಕೆಲ್ಸಕ್ಕೆ ಹೋಗ್ತೀಯ. ನಮಗೆ ವಯಸ್ಸು, ನಮ್ಮ ಮಕ್ಕಳು ನೋಡ್ಬೇಕು, ಮೊಮ್ಮಕ್ಕಳು ಆಡಿಸ್ಬೇಕು, ಮೊಮ್ಮಕ್ಕಳನ್ನ ನಂಬದು ಆಸೆ ಇರುತ್ತೆ ನಮಗೂ. ನಮ್ಮ ಸೌರಣ್ಣನವ ಮೊಮ್ಮಕ್ಕಳು ನೋಡ್ಬೇಕು ಅಂಬೋದೇ ನಮ್ಗೆ ಆಸೆ ಇರೋದು. ಬಿಡಿಸಿ ನಡಯ ಆಗ್ತವೆ, ಆಗ್ತಾ ಸುಮ್ಮನಿರು. ನೀವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ದೇವರಮ್ಮನ ಕೊಡ್ತಾನೆ, ಸುಮ್ಮನಿರು. ಆಗ್ಲಮ್ಮ ಪರಮಾತ್ಮ ಯಾವಾಗ ಕೊಡ್ತಾನೆ ಏನೋ, ನಮ್ಮ ಮೇಲೆ ಯಾವಾಗ ಕೊಂಡು ಬಿಡ್ತಾನೆ ಏನೋ ಅನ್ನಿಸ್ತೈತಿ. ನಾನು ಹತ್ತೇನೆ ಯಾವ್ದಾನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಗಂಗಮ್ಮನ ಮಾಡಿಸ್ಕೊಬರ್ಬೇಕು ಅಂತ ಹೇಳ್ತಿದ್ರು. ಅದೆಲ್ಲ ಅದನ್ನ ಮಾಡಿಸ್ಕೆ ಬರಬೇಕು. ಅದಕ್ಕೆ ಕೆಲ್ಸಕ್ಕೆ ಹೋಗುತ್ತಲ್ಲ, ಅದಕ್ಕೆ ಆಗೋದೇ ಇಲ್ಲ. ನೋಡೋಣ, ಅದೆಲ್ಲ ಸಿಗೋಳಿ ಏನೋ ಒಂದು ಮಾಡೋಕ್ಕಾಗುತ್ತೆ. ನಾನು ಅದಕ್ಕೇನೆ ಸೌರಿನ ನೀನು ಹೋಗಪ್ಪತ್ ಮನೆಯಾಗ ಏನು ಮಾಡ್ತೀನಿ, ನಾವು ಇಲ್ಲ ನಾನು ಹೋಗಲ್ಲ ಅಂತಾನೆ. ಏನು ಮಾಡ್ತೀಯ ಹೇಳು? ಹೋದ್ರಾತಮ್ಮ ಏನು ಮಾಡ್ತಾರಂತ ಮನೆಯಾಗ. ನೀನು ಸೀನಣೆ ಎಲ್ಲ ನೋಡ್ಕೊಂಬತ್ತೆ, ಗೋವಿಂದಣೆ ಐತೆ ಎಲ್ಲ ನೋಡ್ಕೊಂಬತ್ತೆ ಎಲ್ಲ ಅತ್ತ ಕಣಮ್ಮ. ಅವನಿರೋದಕ್ಕೆ ಓಟವಾಸಿ. ನಮ್ಮ ಶಿಲ್ಪಿ ಮಗ ಇವಾಗ ಬಂದವನಂತ ಅಲ್ಲೇ ಮನೆಯಾಗೆ ಇದಾನಂತೆ. ಮಾತಾಡ್ಸಕ್ಕೆ ಬರ್ತಾರೆ, ನಾವೇನು ಮಾತಾಡ್ಸಲ್ಲ ಕಣತ್ತೆ. ಮತ್ತೆ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಅವ್ರು ಇವಾಗ ನೋಡಿ ಎಲ್ಲ ಕಳ್ಕೊಂಡ್ರಲ್ಲ, ಎಲ್ಲ ಕಳ್ಕೊಂಡು ಅನುಭವಿಸಿದ್ಕೆ ಬುದ್ಧಿ ಬಂದು ಎತ್ಕಣ್ಸಿ ಅಂತಮ್ಮ. ನಾವೇನೇನು ಅವ್ರಿಗೆ ಹಾಳಾಗ್ರಿ ಅಂತ ಹೇಳ್ತೀವೇನಿ, ನಾವು ಯಾರಿಗೇನು ಹಾಳಾಗ್ರಿ ಅಂತ ಹೇಳಲ್ಲ, ಒಳ್ಳೇದೇ ಬಯಸೋದು ನಾವು ಯಾರಿಗೆ ಆಗ್ಲೇಳು. ನನಗೆ ಇವ್ರು ನೊಂದಿರೋ ಪಾಪ, ಇವ್ರು ನೊಯ್ಯನ್ಸಿರೋ ಪಾಪನೇ ನನಗೆ ಸುತ್ಕೊಂಡಿರೋದು ನಿಜವಾಗ್ಲು. ಇವಳು ಯಾಕೆ ಬಂದ್ಲು? ಯಾಕೆ
ನಾನು ಲಕ್ಷ್ಮತ್ತೆ ಕಾಲಿಗೂ ಸೀನಪ್ಪ ಮಾಮರ ಕಾಲಿಗೆ ಬಿದ್ದು ಕ್ಷಮೆ ಕೇಳಕ್ ಬಂದೀನಿ. ಇಬ್ರಳು ಅಂತಾಗ ನಿಲ್ಕೊಳ್ರಿ, ನಿಮ್ಮ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ಯಾಕೆ ಕ್ಷಮೆ ಕೇಳ್ತಮ್ಮ? ಯಾಕೆ ಬಂದಿದ್ಯಾ ನಮ್ಮ ಯಾಕೆ ಏನೈತೆ ಅಂತ ಬಂದಿದ್ಯಾ? ಇಲ್ಲ, ನಾನು ತುಂಬಾನ ಬೇಜಾರ ಮಾಡ್ಕೊಂಡಿದ್ನಿ. ಇವಾಗ ನಮ್ಮ ಅಣ್ಣ ಹೇಳವ್ನಿ, ನಮ್ಮ ಅಣ್ಣವ್ರ ಜೊತೆಗೆ ಚೆನ್ನಾಗಿರ್ತೀನಿ ಅಂದಿದ್ಕೆ ಫಸ್ಟ್ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಾ ಅಂತ ಹೇಳವ್ ನಮ್ಮ ಅಣ್ಣಯ್ಯ. ಅದಕ್ಕೇನೆ ಫಸ್ಟು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ದೇವ್ರಿ, ಏನಾಗ್ತತ್ತಿ ಹುಡುಗಿಗೆ? ತೆಗಿಯತ್ತ. ನಾವೇನು ಅಂದಿಲ್ಲಮ್ಮ ನಿನ್ನ, ನಾವೇನಂದಿದ್ದೀವಿ? ಇಲ್ಲ, ಕ್ಷಮಿಸ್ಬಿಡಿ. ಯಾಕಂದರೆ ನಿಮ್ಮನ್ನ ಅವಾಗ ನಾನು ತುಂಬಾನೇ ಅನ್ಸಿದ್ದೆ, ತುಂಬಾನೇ ಅವಾಗ ಬೇಜಾರು ಮಾಡಿದ್ದೆ. ಅದಕ್ಕೆ ನಮ್ಮ ಅಣ್ಣಯ್ಯ, ಅಣ್ಣ ನೀನು ನನ್ನ ಕ್ಷಮಿಸ್ಬಿಡು ಅಂತ ಕೇಳಿದ್ಕೆ ಫಸ್ಟ್ ಅವ್ರ ಕಾಲಿಗೆ ಹೋಗಿ ಬಿದ್ವಾ. ನಾನು ಕ್ಷಮಿಸೋದು ಯಾತೂ ಇಲ್ಲ, ಅವ್ರು ಕ್ಷಮಿಸಿ ಅವ್ರ ಕಾಲಿಗೆ ಬಿಡು ಅಂತ ಹೇಳ್ದ ನಮ್ಮ ಅಣ್ಣಯ್ಯ. ಅದಕ್ಕೇನೆ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಗೋಣ ಅಂತ ಬಂದೆ. ಸೀನಪ್ಪ ಮಾಮ, ನೀವೇ ಯಾತ ಇಕ್ಕೆ ಮಕ್ಕೋಬಿಡ್ರಿ ಮನಸ್ನಾಗೆ. ಯಾಕೆ ಬಂದಳು ಇವಳು? ಆಚೆ ಕಳ್ಸೋ. ಅಮ್ಮ, ನಮ್ಮ ಮನೆಗೆ ಯಾಕೆ ಬಿಡ್ಕೊಂಡಿದ್ಯಾ ಇವಳನ್ನ? ಬಿಡಪ್ಪ ಶೌರ್ಯ, ನಾನೇ ಹೇಳಿದ್ದೆ ಹೋಗಿ ಕ್ಷಮೆ ಕೇಳ್ಬಾ, ಕಾಲಿಗೆ ಬಿದ್ದು ಅಂತ ಹೇಳಿ ಓಡಾಡ್ಕೊಂಡು. ಇವಾಗ ನಾನು ಒಬ್ಬಳೇ ಓಡಾಡ್ಕೊಂಡು ಯೋಚಿಸ ಅಂತ ಹಿಂಗೆ ಇರಲಿ, ನನಗೆ ತುಂಬ ಬೇಜಾರಾಗೈತೆ ಅಣ್ಣ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೇನೆ ಇನ್ನೇನು ಅಂತ ಹೇಳಿ ಬಿಡ್ಕೊಂಡಿದ್ದೀವಿ. ಅದಕ್ಕೆ ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು, ಫಸ್ಟ್ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಾ ಅಂತ ಹೇಳಿದ್ದೀನಿ. ಬಿಡಪ್ಪ ವಿನಾಯಕ, ಇದೆಲ್ಲ ಯಾಕೋ ನಿನ್ ತಂಗಿ ನೀನು ಮನೆಯಾಗ ಕರ್ಕೊಂತ ಇದೀಯ, ನಮ್ಮ ಕಾಲಿಗೆ ಬಿದ್ದು ಯಾಕೆ ಕ್ಷಮೆ ಕೇಳ್ಬೇಕು? ಹೆಂಗ ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ ಹೊರತು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಕಣಪ್ಪ. ಬಿಡಮ್ಮ, ಎದಳ ಮೇಲೆ ಎದ. ಕ್ಷಮಿಸ್ಬಿಡ್ರಿ, ಏನು ಮನಸ್ನಾಗ ಇಕ್ಕೆ ಬಿಡ. ಶೌರ್ಯ, ನೀನು ಅಷ್ಟೇ ಕಣೋ, ಏನು ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬೇಡ. ನಾನು ಅಂದಿರೋದಾಗ್ಲಿ ಏನ್ಲಾನ ಬಾ ಇವಾಗ. ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಹೇಳಸ್ಮಕ್ಕಯ್ಯ, ಇಷ್ಟು ದಿವಸ ಆಗೈತೆ ನಾನು ಅವಳು ಮಾತಾಡ್ಸಕ್ಕೆ ಹೋಗಿಲ್ಲ, ಅದಕ್ಕೆ ಬಿಡತ್ತ. ಎಷ್ಟು ದಿವಸ ಅಂತ ಹೇಳಿ ಹಿಂಗೆ ಇರಲಿ ಬಿಡತ್ತ ಅಂತ ಹೇಳಿ ಇವಾಗ ಮನೆಗೆ ಬರ್ತೀನಿ ಅಣ್ಣ, ನನಗೆ ಒಬ್ಬಳೇ ಇರೋಕ್ಕಾಗಲ್ಲ ಅಂತ ಕೇಳ್ಕೊಂತು. ಅದಕ್ಕೇ ಬಿಡು ಬೋರ್ಲಿ ಹೇಳು ಅಂತ ಸುಮ್ಮನಾಗಿದ್ದೀನಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಯಿಂದ ಒಳ್ಳೆ ತನದಿಂದ ಇದ್ರೆ ಯಾರು ಮಾತಾಡಲ್ಲ. ಒಳ್ಳೆ ಅನುತನ ಇರಬೇಕು ಅಷ್ಟೇನೆ. ಒಳ್ಳೆ ರೀತಿಯಿಂದ ಇದ್ರೆ ಯಾರು ಏನೂ ಮಾತಾಡಕ್ಕೆ ಹೋಗಲ್ಲ. ಒಳ್ಳೆಯವರೇ ಆಗಿರ್ತಾರೆ ನಮ್ಮ ಹತ್ರ. ನಾವು ಯಾವಾಗ ನಮ್ಮ ಮಾತುಗಳೆಲ್ಲ ಜಾಸ್ತಿ ಮಾಡ್ತೀವಿ ಆವಾಗಲೇ ನಮಗೂ ಕೆಟ್ಟದ್ದಾಗೋದು. ಮತ್ತೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದು ಇರಲ್ಲಮ್ಮ. ಇಷ್ಟು ದಿವಸ ನಿಮ್ಮ ಅಣ್ಣ ಇರಲ್ಲ, ನಾನು ನೀನು ಮಾತಾಡಿಸ್ತಿರ್ಲಿಲ್ಲ. ಇವಾಗ ಹೆಂಗನ ಮಾತಾಡಿಸ್ತಾರೆ. ಇನ್ನು ಚೆನ್ನಾಗಿ ಕಿತ್ಕೊಂಡು ನೀನು ಕೈಲಾದೊಟ್ಟು ಬದುಕು ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಇರೋದು ಕಲಿ. ಚೆನ್ನಾಗಿರಮ್ಮ, ಚೆನ್ನಾಗಿದ್ರೆ ಯಾರು ಏನು ಅಂಬಲ್ಲ. ಚೆನ್ನಾಗಿತ್ಕೊಂಡು ಎಲ್ಲಾರನ್ನೂ ಮಾತಾಡಿಸ್ಕೊಂಡು ನಿಮ್ಮ ಅಣ್ಣ ಇರೋ ನಿಮ್ಮ ಅತ್ತೆ ಕೆಟ್ಟಗೆಲ್ಲ ಚೆನ್ನಾಗಿತ್ಕೊಂಡು ಹೋಗು. ಇಷ್ಟು ದಿವಸ ಅಂತೂ ಒಬ್ಬಂಟೆಗಿದ್ದು ತುಂಬ ಬೇಜಾರಾಗೈತಿ. ನನ್ನ ಬಾಳು ಯಾರಿಗೂ ಬೇಡ. ಸುಮ್ಮನೆ ಅಲ್ಲೇದಲ್ಲಿ ಸುತ್ತಾರ್ಕೊಂಡು ಅವ್ರವ್ರ ಮಂತಕ್ಕೆ ಹೋಗ್ಕೊಂಡು ಹಿಂಗೆ ಇದ್ದೀನಿ. ನಮ್ಮ ಅಣ್ಣರಾಗಲಿ ಯಾರು ಮಾತಾಡಿಸ್ತಿರ್ಲಿಲ್ಲ. ಅದಕ್ಕೇ ಇವತ್ತು ನಮ್ಮ ಅಣ್ಣ ಇರ್ತಕ್ಕೆ ಹೋಗ್ತಾಯಿನಿ. ನಮ್ಮ ಅಣ್ಣನ ಮಾತಾಡ್ಸಿರ್ಲಿಲ್ಲ, ಅದಕ್ಕೆ ಮಾತಾಡಿಸ್ದೆ. ಅದಕ್ಕೆ ನೀನು ಹೋಗು ಕ್ಷಮೆ ಕೇಳ್ಬಾ ಅಂತ ಹೇಳಿದ್ದ ನಮ್ಮ ಅಣ್ಣಯ್ಯ. ಅದಕ್ಕೆ ಬಂದೆ. ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ. ಒಳ್ಳೇದಾಗ್ಲಮ್ಮ, ಚೆನ್ನಾಗಿರು, ಒಳ್ಳೇದಾಗ್ಲಿ. ಒಳ್ಳೇದಾಗಲಿ, ಚೆನ್ನಾಗಿರು. ಎಲ್ಲರ ತಗೊಂಡು ಜಗಳ ಮಾಡ್ಕೋಬೇಡ. ಒಳ್ಳೇದಾಗಲಿ, ಹೋಗು. ಅವ್ರನ್ನ ಅನ್ಸಿದ್ದಕ್ಕೆ ಇವಳಿಗೆ ಇಷ್ಟು ದಿನ ಸುತ್ಕೊಂಡಿತ್ತು. ಅವ್ರು ಇವಾಗ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಯವ್ರೆ. ಇವಳು ಇನ್ನು ಮೇಲೆ ಚೆನ್ನಾಗಿರ್ತಾಳೆ. ಅದಕ್ಕೆ ಮತ್ತೆ ಯಾರ ಮೇಲನಾಗಲಿ ಇಲ್ಲದ್ದೆಲ್ಲ ನಾವು ಮಾತಾಡೋಕ್ಕೆಲ್ಲ ಹೋಗ್ಬಾರ್ದು. ಚೆನ್ನಾಗಿದ್ದೀವಿ ಅಂತೇಳಿ ಮೆರಿಯಕ್ಕೆ ಹೋಗ್ಬಾರ್ದು. ನಾವು ಬಿಸಾಕೊಂಡಿದ್ವಿ, ಯಾರು ಮಾತಾಡಿಸ್ತಾ ಇರಲಿಲ್ಲ. ಈಗ ಬುದ್ಧಿ ಬಂದೈತೆ ಅವಳಿಗೆ. ನಾನು ಇಷ್ಟು ದಿವಸ ಆಗೈತೆ ಮಾತಾಡ್ಸಿರ್ಲಿಲ್ಲ. ಬಿಸಾಕ್ಬಿಟ್ಟಿದ್ವಿ. ಅವಳು ಇಲ್ವೇ ಇಲ್ಲ ಅಂತೇಳಿ ಅವಳು ಹೆಂಗಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಬಿಟ್ಟಿದ್ವಿ. ಇವಾಗ ಬುದ್ಧಿ ಬಂದೈತೆ ನೋಡ್ರಿ. ಈಗ ಇಂಥವ್ರನ್ನ ಈಗ ಹಿಂಗೆ ಬಿಟ್ರೇನೆ ಬುದ್ಧಿ ಬರೋದು. ನಾವು ಒಳ್ಳೇದು ಕೆಟ್ಟದ್ದು ಬೇಕಾದ್ರೆ ಹೇಳೋಕೆ ಹೋಗೋ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಹಿಂಗೆ ಬಿಸಾಕೊಂಡಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಇವಾಗ ನಮ್ಮ ಸುಸ್ಸುಗೆ ಇವಾಗ ಬುದ್ಧಿ ಬಂದೈತಿ. ನೋಡ್ತಾ ಇರ್ರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.